ಆಯುಷ್ ಮಳ್ಳಿ ಅವರ ನಿರ್ದೇಶನದಲ್ಲಿ ಬಿಡುಗಡೆಯಾಗಿರುವಂತಹ ಪಪ್ಪಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಆದಾಗ ಅಲ್ಲಿರುವಂತಹ ಭಾಷೆ, ನಾಯಿ ಮರಿಯ ಕತೆ, ಆ ಇಬ್ಬರು ಪುಟ್ಟ ಹುಡುಗರ ಸ್ನೇಹ ಇವೆಲ್ಲವೂ ನನ್ನನ್ನ ಸಿನಿಮಾ ನೋಡಕ್ಕೆ ವೇಟ್ ಮಾಡಿಸ್ತು. ಈ ಸಿನಿಮಾ ತುಂಬಾ ಕಡಿಮೆ ಬಜೆಟ್ನ ಸಿನಿಮಾ ಆಗಿದ್ದು ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ವಿಷಯಗಳನ್ನ ಕೊಡುತ್ತೋ ಇಲ್ವೋ ಅನ್ನೋದನ್ನ ನೋಡೋಣ ಬನ್ನಿ. ಮತ್ತೆ ಈ ಸಿನಿಮಾನ ನಾನು ದೊಡ್ಡ ಸಿನಿಮಾಗಳಿಗೆ ಕಂಪೇರ್ ಮಾಡಿ ರಿವ್ಯೂ ಮಾಡ್ತಾ ಇಲ್ಲ. ಇದನ್ನ ಒಂದು ಇಂಡಿಪೆಂಡೆಂಟ್ ಸಿನಿಮಾ ಅಂತ ಕನ್ಸಿಡರ್ ಮಾಡಿ ಹೇಳ್ತಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥ ವಿಷಯನೇ ತುಂಬಾ ಖುಷಿ ಕೊಡುವಂತದ್ದು. ಈ ಸಿನಿಮಾದ ಪ್ಲಾಟ್ ನ ವಿಷಯಕ್ಕೆ ಬರೋದಾದ್ರೆ, ಉತ್ತರ ಕರ್ನಾಟಕದವರು ಕೆಲ್ಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತಾರೆ. ಕಳೆದು ಹೋಗಿರುವಂತಹ ನಾಯಿ ಮರಿ, ಅದನ್ನು ಹುಡುಕಿ ಸಾಕುವಂತ ಪರ್ಷ ಮತ್ತು ಆದಿ, ಅವರ ತುಂಟಾಟ, ಶಾಲೆಗೆ ಹೋಗದೆ ಮಾಡುವಂತಹ ಚೇಷ್ಟೆಗಳು ಪ್ರತಿಯೊಂದು ನೋಡಕ್ ಸಿಗುತ್ತೆ. ಈ ಸಿನಿಮಾದ ಸ್ಟೋರಿ ಲೈನ್ ಸಿಂಪಲ್ ಆಗಿದೆ. ಉತ್ತರ ಕರ್ನಾಟಕದ ಜನರ ಜೀವನ ಶೈಲಿ, ರೊಟ್ಟಿ ಮಾಡೋದು, ಪ್ರತಿಯೊಂದು ಹೊಸ ವಿಷಯಗಳನ್ನು ನೋಡಿದಾಗ ಅವರು ಮಾತನಾಡುವಂತಹ ಮಾತುಗಳು, ಶಾಲೆಗೆ ಬರದಿರಲು ಅವ್ರು ಕೊಡುವಂತಹ ರೀಸನ್ಸ್ ಪ್ರತಿಯೊಂದು ರಿಲೇಟಿವ್ ಅನ್ಸುತ್ತೆ. ಕೆಲವೊಂದ್ ಕಡೆ ಸೀನ್ಗಳ ಕನೆಕ್ಟಿವಿಟಿ ಅಷ್ಟೊಂದು ಕನೆಕ್ಟ್ ಆಗದಿದ್ರು ಕತೆ ಜೊತೆ ಎಲ್ಲಾನು ಮರ್ತ್ ಬಿಡ್ತೀವಿ. ಇನ್ನು ಇಲ್ಲಿ ಬರುವಂತಹ ಕಾಲ್ ಕೆಟ್ಟೈತಿ ಸಾಂಗ್ ತುಂಬಾ ಅರ್ಥಗರ್ಭಿತವಾಗಿದೆ. ಇಲ್ಲಿ ಟೀಚರ್ ಸೈಡ್ಗೆ ನಿಂತು ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಡೋದು ನನ್ನ ಬಾಲ್ಯನೂ ನನಗ್ ನೆನಪು ಮಾಡ್ಕೊಡ್ತು. ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ, ಇದೊಂದು ನ್ಯಾಚುರಲ್ ಆಗಿ ಸಾಗುವಂತ ಕತೆ ಆಗಿರೋದ್ರಿಂದ ಅದು ಆ ಸೊಗಡಿಗೆ ಅಂಟ್ಕೊಂಡು ಹೋಗುತ್ತೆ. ಕೆಲವು ಕಡೆ ಆಫ್ ಅನ್ಸಿದ್ರು ಮುಂದಿನ ಸೀನ್ ಕತೆಯನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಪರ್ಷ, ಆದಿ, ಅವರ ಟೀಚರ್, ಪರ್ಷನ ಅಪ್ಪ ಅಮ್ಮ, ಅವನ ಮಾವ, ಪಪ್ಪಿಯ ಓನರ್, ಫಿಲ್ಟರ್ಲೆಸ್ ಮಾತುಗಳು ನೆನಪಿನಲ್ಲಿ ಉಳಿಯುತ್ತೆ. ಆದ್ರೆ ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಸಿನಿಮಾದಲ್ಲಿ ಬರುವಂತಹ ಬೆಸ್ಟ್ ಮೂಮೆಂಟ್ಸ್ ನ ಟ್ರೇಲರ್ ನಲ್ಲಿ ಇಟ್ಟಿದ್ದಾರೆ. ಉಳಿದೆಲ್ಲ ಸೀನ್ಗಳು ಫಿಲ್ಲರ್ ಸೀನ್ಸ್ ಅಂತ ಅನ್ಸುತ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ನ ವಿಷಯಕ್ಕೆ ಬಂದ್ರೆ, ಅಲ್ಲಿ ಅಷ್ಟು ಸ್ಟ್ರಾಂಗ್ ಆದ ಬರವಣಿಗೆ ಇದೆ ಅಂತ ನನಗನ್ನಿಸ್ಲಿಲ್ಲ. ಮೇಕಿಂಗ್ ಅದನ್ನ ಇನ್ನೂ ರಿಚ್ ಮಾಡಬಹುದಿತ್ತೇನೋ ಅಂತ ಕೂಡ ಅನಿಸ್ತು. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಪರ್ಷಾನ ಆಕ್ಟಿಂಗ್ ಇನ್ನೂ ಚೆನ್ನಾಗಿ ಬರ್ಬೋದಿತ್ತೇನೋ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ಇವೆಲ್ಲವನ್ನ ಹೇಳುವಂತಹ ಉದ್ದೇಶ ಇಷ್ಟೇ. ಫಿಲ್ಮ್ ಮೇಕರ್ಸ್ ಇವೆಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಮುಂದೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ತರ್ಲಿ ಅನ್ನೋದು. ಸಿನಿಮಾದ ಕತೆ ಮತ್ತು ಆಶಯ ಚೆನ್ನಾಗಿದೆ. ಅದನ್ನ ಪ್ರೆಸೆಂಟ್ ಮಾಡುವಂತಹ ರೀತಿ ಚೆನ್ನಾಗಿದ್ರೆ ಇನ್ನೂ ಸಖತ್ ಅನುಭವ ಕೊಡ್ತಿತ್ತು. ಎನಿವೇಸ್, ಇದೊಂದು ಒಳ್ಳೆ ಪ್ರಯತ್ನ ಅಂತ ಹೇಳಿ ಪಪ್ಪಿ ಟೀಮ್ಗೆ ಶುಭಾಶಯ ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.